ಈ ರಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬ ಗೊತ್ತಾಗ್ತಾ 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 ಆಳವಾಗಿ ಎಷ್ಟೊಂದನ್ನು ರಿವೀಲ್ ಮಾಡುತ್ತೆ. ಅವೇರ್ನೆಸ್ ಇದ್ದರೆ ಮಾತ್ರ, ನೀವು ಅಲರ್ಟಾಗಿದ್ದರೆ ಮಾತ್ರ ಆ ಜವಾಬ್ದಾರಿ ಅನ್ನೋದು, ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮಗೆ ಒಳಗೆ ಚೆನ್ನಾಗಿ ಸೂಕ್ಷ್ಮಗಳು ಅರ್ಥ ಆಗುತ್ತೆ. ನಾನು ಹೇಳ್ತಿದ್ದೆ, ರೆಸ್ಪಾನ್ಸಿಬಿಲಿಟೀಸ್ ಎಬಿಲಿಟಿ, ನಿಮ್ಮ ಎಬಿಲಿಟಿ, ಕೇಪಬಿಲಿಟಿ ಟು ರೆಸ್ಪಾಂಡ್ ಅಂತ, ಕಾಲಕ್ಕೆ ಒದಗಿ ಬರೋದು ಅಂತ. ಇಷ್ಟೇ ಅಲ್ಲ, ಇದು 10% ಅಲ್ಲ. ನೀವು ಹೇಗಿರಬೇಕು ಕಾಲಕ್ಕೆ ಅಂದರೆ, ಟೈಮ್ಗೆ, ದ ಟೈಮ್ ಅಂತಾರಲ್ಲ, ಯಾವುದೋ ಒಂದು ಆಗಬೇಕಲ್ಲ ಟೈಮ್ಗೆ, ಬಿಫೋರ್, ಡ್ಯೂರಿಂಗ್, ಆಫ್ಟರ್, ಟೋಟಲ್ ಆಗಿರಬೇಕು. ಅದನ್ನು ಬೀಯಿಂಗ್ ಅವೈಲಬಲ್ ಅಂತಾರೆ. ಅವೇರ್ನೆಸ್ ಈಸ್ ಬೀಯಿಂಗ್ ಅವೈಲಬಲ್. ಹೇಗೆ? ಇಷ್ಟ ಬಂದಾಗ ಬರೋದು ಅಲ್ಲ, ನಿನ್ನ ಇಷ್ಟ ಬಂದಾಗ ಬರೋದು ಬೀಯಿಂಗ್ ಅವೈಲಬಲ್ ಅಲ್ಲ. ಇದು ಬೀಯಿಂಗ್ ಅಕ್ಸೆಪ್ಟಬಲ್. ಅಂದ್ರೇನು? ಅಕೌಂಟಬಲ್. ಬೀಯಿಂಗ್ ಅವೈಲಬಲ್ ಈಸ್ ಅಕೌಂಟಬಲ್. ನೀನಿಲ್ಲಿ ಇದೆಯಾ ಅಂದರೆ 100 ಜನಕ್ಕೆ ಶಕ್ತಿ ಇರಬೇಕು, ಆ ರೀತಿ ಇರಬೇಕು ಆ ಜಾಗದಲ್ಲಿ. ಒಂದು ಜವಾಬ್ದಾರಿ, ನಾನು ಅದನ್ನು ನಂದು ಅಂತ ಒಪ್ಕೊಂಡ್ಮೇಲೆ, ಕಮಿಟ್ ಆದಮೇಲೆ, ಐ ಆಮ್ ಅಕೌಂಟಬಲ್, ಆ ಟೈಮ್ಗೆ ಅಕೌಂಟಬಲ್. ಇದು ಮಾತ್ರ ಇಟ್ ಈಸ್ ಆಕ್ಸೆಪ್ಟಬಲ್ ಟು ಗಾಡ್, ನಥಿಂಗ್ ಎಲ್ಸ್. ಕಾಲಭೈರವ ಸುಮ್ಮನೆ ಬಿಡೋದಿಲ್ಲ. ದಿಸ್ ಈಸ್ ಕಾಲ್ಡ್ ಇರೆಸ್ಪಾನ್ಸಿಬಿಲಿಟಿ. ಒಪ್ಕೊಂಡಿರೋದು ಅರಿವೇ ಇಲ್ಲ. ನಾನು ಇದನ್ನು ಒಪ್ಕೊಂಡಿದ್ದೀನಿ, ನಾನು ಇದನ್ನು ಸಂಕಲ್ಪ ತೊಗೊಂಡಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ. ದೇವರ ಹತ್ರ ಮಾತ್ರ ಮಂತ್ರದಲ್ಲಿ ತೊಗೊಳ್ಳೋದು ಮಾತ್ರ ಸಂಕಲ್ಪ ಅಲ್ಲ. ನಾವು ಒಪ್ಕೊಂಡಿರೋದು ಎಲ್ಲ ಸಂಕಲ್ಪನೇ. ಅದರಿಂದ ನಮ್ಮ ಪರೀಕ್ಷೆ ಆಗ್ತಾ ಇರುತ್ತೆ. ನಾವು ಮರ್ತು ಬಿಡ್ತೀವಿ, ಮರ್ತೋಯ್ತು, ಅರಿವಿಲ್ಲ. ಇಲ್ಲಿದ್ದರೂ ಇಲ್ಲಿಲ್ಲ, ಈ ಟೈಮ್ನಲ್ಲಿ ಅಲ್ಲಿದ್ದರೂ ಅಲ್ಲಿಲ್ಲ. ನೀವು ಆಬ್ಸೆಂಟ್ ಪೂರ್ತಿ. ಇಷ್ಟ ಬಂದಾಗ ಬರೋದು, ಕಷ್ಟ ಆದಾಗ ಬಿಟ್ಟು ಹೋಗೋದು. ಇದು ಫ್ರೀಡಮ್ ಅಲ್ಲ, ಅದನ್ನು ಎಸ್ಕೇಪಿಸಮ್ ಅಂತಾರೆ. ಅದೊಂದು ಆ್ಯಟಿಟ್ಯೂಡು. ಎಲ್ಲ ಕಡೆನೂ ಹೇಳಿದೆ ಕೇಳದೆ ನಾಪತ್ತೆ. ಅಕೌಂಟಬಿಲಿಟಿ ಇದ್ದರೆ ನಿಜವಾಗ್ಲೂ ಅರ್ಜೆಂಟ್ ಬಿತ್ತ ಆ ಕೆಲಸ ಬೇರೆಯವ್ರು ಮಾಡೋ ಹಂಗೆ ಮಾಡಿ ಹೋಗಬೇಕು. ಇದು ನಿಜವಾಗ್ಲೂ ಅಕೌಂಟಬಿಲಿಟಿ ಎಷ್ಟು ಮುಖ್ಯ ಅಂದರೆ, ಅಲ್ಲಿ 100% ಅಟೆನ್ಷನ್ ಇರುತ್ತೆ. ನಾನೇ ಮಾಡಬೇಕು ಅಂತಿಲ್ಲ, ಆ ಕೆಲಸ ಆಗಬೇಕು. ಆಗಕ್ಕೆ ಇನ್ಯಾರಾದರೂ ಇದ್ದಾರಾ? ಇಲ್ವಾ? ನಾನು ಅಲ್ಲಿರ್ತೀನಿ. ಈ ಥರ ಯಾರು ಮ್ಯಾನೇಜ್ ಮಾಡ್ತಾರೆ, ಟೈಮನ್ನು ಮ್ಯಾನೇಜ್ ಮಾಡ್ತಾರೆ, ತಮ್ಮನ್ನು ತಾವು ಮ್ಯಾನೇಜ್ ಮಾಡ್ಕೊಳ್ತಾರೆ, ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾರೆ, ಅವರೊಬ್ಬರೇ ಮ್ಯಾನೇಜರು. ಇನ್ನು ಮಿಕ್ಕಿದವರೆಲ್ಲ ಡ್ಯಾಮೇಜಸ್. ಇರೆಸ್ಪಾನ್ಸಿಬಿಲಿಟಿ ಈಸ್ ಡಿಸ್ಟ್ರಕ್ಷನ್, ಡಿಸಾಸ್ಟರ್ಸ್ ಅಷ್ಟೇ. ನಂಬೋಂಗಿಲ್ಲ, ಅವ್ರನ್ನ ಕೈ ಕೊಟ್ಬಿಡ್ತಾರೆ ಅಂತೀವಲ್ಲ, ಹಾಗೆ ಇದ್ದಕ್ಕಿದ್ದಂಗೆ ಆ ಕೆಲಸನೂ ಆಗಿರಲ್ಲ, ಅವರೂ ಇರಲ್ಲ, ಅದು ಯಾರೂ ಮಾಡಿರಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಯಾರಿಗೂ. ಅವ್ರು ಮಾಡಿದ್ದಾರೆ ಅಂದ್ಕೊಂಡಿರ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವರು ಇರ್ತಾರೆ. ಅನಾಹುತ, ಪ್ರಾಣನೇ ಹೋಗ್ಬಿಡ್ಬೋದು.